ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಈ ವಿಡಿಯೋಲಿ ವಿಲ್ ಬಿ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಕ್ವಶನ್ಸು FA1ಗೆ. ಈಗ ನಾನು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಎರಡೂ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಕ್ವಶನ್ ಇದೆ, ಬರೀ ಇಂಗ್ಲೀಷಲ್ಲ ಕನ್ನಡದಲ್ಲೂ ಇದೆ. ಸರ್ ಬರೀ ಕ್ವಶನ್ನ ಇಲ್ಲ, ಇದಕ್ಕೆ ಸೊಲ್ಯೂಷನ್ಸು ಇದೆ. ಸೊ ಚಿಂತೆ ಮಾಡಬೇಡ್ರಿ, ಸೊ ನಿಮಗೆ ಈಸಿ ಆಗಲಿ ಹೆಲ್ಪ್ ಆಗಲಿ ಅಂತಲೇ ಮಾಡಿದ್ದೇನೆ. ಸೊ ಎರಡೂ ಚಾಪ್ಟರ್ಸ್ ಇದೆ, ಎಲೆಕ್ಟ್ರಿಸಿಟಿ ಮತ್ತು ಕೆಮಿಕಲ್ ರಿಯಾಕ್ಷನ್ಸು. ಸೊ ನಾನು ನಿಮ್ಮನ್ನು ಕೇಳ್ಕೊಳೋದಿಷ್ಟೇ, ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಸೊ ದಟ್ ಇದೇ ರೀತಿ ಇನ್ನೂ ಬೇರೆ ಬೇರೆದು ಹಾಕಿದಾಗ ನಿಮಗೆ ಗೊತ್ತಾಗತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಈ ಚಾಪ್ಟರ್ ರಿಲೇಟೆಡ್ ಬೇರೆ ಎಲ್ಲ ನಿಮ್ಗೆ ವೀಡಿಯೋಸು ಸಿಗುತ್ತೆ. ಸೊ ಚೆಕ್ ಮಾಡಿರಿ, ಯಾವ್ದು ನಿಮಗೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಅಂದಾಗ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ಆ್ಯಕ್ಚುಲಿ ವೆರಿ ಸಿಂಪಲ್. ಆ್ಯಂಡ್ ಅಗೇನ್ ಈಗಲೇ ಹೇಳ್ತಿದ್ದೀನಿ, ಈ ವಿಡಿಯೋಲಿ ನಿಮಗೆ ನ್ಯೂಮರಿಕಲ್ಸ್ ಡಿಸ್ಕಷನ್ ಮಾಡಲ್ಲ, ಬಿಕಾಸ್ ನ್ಯೂಮರಿಕಲ್ಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಾಗತ್ತೆ. ಬೇರೆ ಬೇರೆ ಥರ ನ್ಯೂಮರಿಕಲ್ಸ್ ಬರುತ್ತೆ, ಬೇರೆ ಬೇರೆ ಥರ ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಅದೊಂದು ಬಿಟ್ಟರೆ ಎಲೆಕ್ಟ್ರಿಸಿಟಿಲಿ ನಿಮಗೆ ವರ್ಡ್ ಅಂದರೆ ಈ ಥರ ಕೇಳೋದು ತುಂಬ ಈಸಿ ಆ್ಯಂಡ್ ಪ್ರಿಡಿಕ್ಟ್ ಮಾಡ್ಬೋದು ಯಾವ ಥರ ಕ್ವಶನ್ಸ್ ಬರುತ್ತಪ್ಪ ಅಂತ. ಸೊ ಇದರಲ್ಲಿ ಮಾರ್ಕ್ಸ್ ಕಳ್ಕೊಳಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಸಿಮಿಲರ್ಲಿ ಕೆಮಿಕಲ್ ರಿಯಾಕ್ಷನ್ಸಲ್ಲೂ ಅಲ್ಲಿ ಕೆಲವೊಂದು ನಿಮಗೆ ಗೊತ್ತಿತ್ತು ಅಂದರೆ ಪಕ್ಕ ಹಿಂಗೆ ಮಾರ್ಕ್ಸ್ ತೊಗೊಂಡು ಹಿಂಗೆ ಜೋಬಾಗಿ ಹಾಕ್ಕೋಬೋದು. ಸೊ ಅಷ್ಟು ಈಸಿ ಇರುತ್ತೆ. ಓಕೆ, ಸೊ ನೋಡೋಣ. ಸೊ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ, ಸಿಂಬಲ್ಸ್ ಬರೆಯಿರಿ. ಕಾಂಬಿನೇಷನ್ ಆಫ್ 2 cells. ಸೊ 2 ಸೆಲ್ಲು. ಸೊ 2 ಸೆಲ್ ಅಂದಾಗ ಸೊ ಕ್ಲೀನಾಗಿ ಬರೀಬೇಕು. ಓಕೆ, ಒಂದು ಪಾಸಿಟಿವ್ ನೆಗೆಟಿವ್ ಹಾಕಿದ್ರಿ. ಇದು ಹಾಕಿದ್ಮೇಲೆ ಇದನ್ನು ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡಾದ್ಮೇಲೆ ಪಾಸಿಟಿವ್ ನೆಗೆಟಿವ್. ಓಕೆ, ಸೊ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಒಂದು ಹೆಂಗೆ ಹಾಕ್ತಿರೋ ಹಾಕ್ರಿ. ಸೊ ಇನ್ನೊಂದು ಬರೀಬೇಕಾದ್ರೆ ರಿವರ್ಸ್ ಏನೋ ಆ್ಯಕ್ಚುಲ್ ಸೀನೋ ಹೆಂಗೋ ಒಂದು. ಸೊ ಜಂಪ್ ಮಾಡಬೇಕು. ಒಂದು ವೈರ್ ಹಿಂಗಿದ್ರೆ ಇನ್ನೊಂದು ವೈರ್ ಜಂಪ್ ಆಗುತ್ತೆ. ಮೇಲಾದರೂ ಜಂಪ್ ಆಗ್ಬೋದು, ಕೆಳಗಾದರೂ ನುಸುಳ್ಕೊಂಡು ಹೋಗ್ಬೋದು. ಒಟ್ಟು ಒಂದಕ್ಕೊಂದು ಟಚ್ ಆದರೂ ಅಂದರೆ ಇನ್ಸುಲೇಷನ್ ಇರುತ್ತೆ, ಬಟ್ ಟಚ್ ಆದ್ರೂ ಒಂದು ಮೇಲಾದರೂ ಇರಬೇಕು, ಮೇಲಾದರೂ ಇರಬೇಕು, ಇಲ್ಲ ಕೆಳಗಾದರೂ ಇರಬೇಕು. ಹೌದು. ಸೊ ಬಟ್ ಇಲ್ಲಿ ಇಷ್ಟೇ ಅಲ್ಲ, ಅಗೇನ್ ಹೇಳ್ತಿರೋದು ಪಾಸಿಟಿವ್ ನೆಗೆಟಿವ್ ತೋರಿಸ್ರಿ. ಆ್ಯಂಡ್ ದೆರ್ ಆರ್ ವೆರಿ ಹೈ ಚಾನ್ಸಸ್ ಇದು ನಿಮಗೆ ಫೈನಲ್ ಎಕ್ಸಾಮ್ ಬರೋದಕ್ಕೆ. 2 ವರ್ಷದಿಂದ ಏನು ಮಾಡ್ತಿದ್ರು ಗೊತ್ತಾ? ಸೊ ಇದೇ ಕ್ವಶನ್ಸು 2 ಮಾರ್ಕ್ಸಿಗೆ ಕೇಳ್ತಿದ್ರು, ಇದೊಂದು ಮಾರ್ಕ್ಸು. ಬಟ್ ಈಗ ನೀವು ಲಾಸ್ಟ್ ಇಯರ್ ನೋಡಿದ್ರೆ 2ಕ್ಕೆ 1 ಮಾರ್ಕ್ಸ್ ಕೊಡ್ತಿದ್ದಾರೆ. ಅರ್ಧ ಮಾರ್ಕ್ಸ್. ಒಂದು ತಪ್ಪಾದರೂ ಹೋಯ್ತು. ಒಂದು ತಪ್ಪಾದರೂ 1 ಮಾರ್ಕ್ಸ್ ಹೋಯ್ತು, ಬಿಕಾಸ್ ಅರ್ಧ ಮಾರ್ಕ್ಸ್ ಅಂತ ಇದೇ ಇಲ್ಲ. ಸೊ ಹೋಯ್ತು, ಅದಕ್ಕೆ ಕೇರ್ಫುಲ್ ಆಗಿರಿ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ನೋಡೋಣ. ಸೊ ವಿಭವಾಂತರ ಅಂದರೆ ಏನು? ಸೊ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್? ವರ್ಕ್ ಡನ್. ಏನಕ್ಕೆ? ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದಕ್ಕೆ ಅಷ್ಟೇ, ಸಿಂಪಲ್. ಸೊ ಇದೆಲ್ಲ ಡೆಫಿನಿಷನ್ಸ್ನ ನೀವು ಬೈ ಹಾರ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಸಿಂಪಲ್ ಏನು ಗೊತ್ತಾ? ಫಾರ್ಮುಲಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ V = ವಿಭವಾಂತರ W/Q. ಹೌದಾ? ಸೊ W ಅಂದರೆ ಏನು ಅಂತ, ವರ್ಕ್, ಕೆಲಸ ಮಾಡೋದು. ಏನಕ್ಕೆ ಕೆಲಸ ಮಾಡ್ತಿದ್ದೀವಿ? ಓದೋದಿಕ್ಕೋ, ಬರೆಯೋದಿಕ್ಕೋ, ಓಡೋದಿಕ್ಕೋ, ನಿದ್ದೆ ಮಾಡೋದಿಕ್ಕೋ, ತಿನ್ನೋದಿಕ್ಕೋ? ಏನಕ್ಕಿಲ್ಲ ಅಲ್ಲ. ಸೊ ಏನಕ್ಕೆ ಅಂದರೆ ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದಕ್ಕೆ. ಸೊ ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದಕ್ಕೆ ವರ್ಕ್ ಡನ್. ಸೊ ಅಲ್ಲೇ ಇರಲ್ಲ, ಮೂವ್ ಆಗತ್ತೆ. ಹೌದೋ ಇಲ್ಲೋ? ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗತ್ತೆ. ಸೊ ಆ ಮೂವ್ ಆಗೋದಕ್ಕೆ ನಾವೇನಂತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ವರ್ಕ್ ಆಗಬೇಕು ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದಕ್ಕೆ. ಓಕೆ, ಸೊ ಅಡ್ವಾಂಟೇಜ್ ಏನು? ಇದೇ ಕ್ವಶನ್ನ ಬೇರೆ ಬೇರೆ ಥರ ಕೇಳ್ಬೋದು. ಮನೆಯಲ್ಲಿ ಯಾವುದು ಕನೆಕ್ಟ್ ಮಾಡ್ತಾರೆ, ಸೀರೀಸೋ ಪ್ಯಾರಲಲ್ಲೋ? ಅಡ್ವಾಂಟೇಜ್ ಏನು? ಸೊ ಮನೆಯಲ್ಲಿ ಪ್ಯಾರಲಲ್ಲೇ ಪ್ರಿಫರ್ ಮಾಡ್ತಾರೆ, ಯಾಕೆ? ಸೊ ಕ್ವಶನ್ಸ್ನ ಹಿಂಗೆ ತಿರುಗಿಸಿ ಮುರುಗಿಸಿ ಹೆಂಗೆ ಬೇಕಾದ್ರೂ ಕೇಳ್ಬೋದು, ಬಟ್ ಸೊಲ್ಯೂಷನ್ ಒಂದೇ ಇರುತ್ತೆ. ಸೊ ಯಾಕೆ? ಅಡ್ವಾಂಟೇಜ್ ಏನು? ಸೊ ಏನು ಅಂದರೆ, ಈಗ ನೀವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀರ, ಸಿಂಪಲ್. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಈಗ ಇದೇನೋ ಡ್ಯಾಮೇಜ್ ಆಯ್ತಪ್ಪ,
ಒಂದು ಬಲ್ಬ್ ಹೋಯ್ತು, ಡ್ಯಾಮೇಜ್ ಆಯಿತು. ಹಾಗಂತ ಫಸ್ಟ್ ಬಲ್ಬ್ ವರ್ಕ್ ಆಗುತ್ತೆ ಅಂತೇನಿಲ್ಲ. ಫಸ್ಟ್ ವರ್ಕ್ ಆಗುತ್ತೆ, ಕರೆಂಟ್ ಬರುತ್ತೆ, ಇಲ್ಲ. ಸೊ ಎಲ್ಲ ವರ್ಕ್ ಆಗಬೇಕು ಅಂದರೆ ಇಲ್ಲಿರೋ ಎಲೆಕ್ಟ್ರಾನ್ ಹಿಂಗೆ ಹೋಗಿ ವಾಪಸ್ ಬರಬೇಕು. ಸೊ ಬಂದಾಗಷ್ಟೇ ಕರೆಂಟ್ ಫ್ಲೋ ಆದಂಗೆ. ಸೊ ಮಧ್ಯದ ಯಾವುದಾದ್ರೂ ಹೋಯ್ತು ಅಂದರೆ ಲೆಫ್ಟ್ ವರ್ಕ್ ಆಗಲ್ಲ, ರೈಟು ವರ್ಕ್ ಆಗಲ್ಲ, ಹೋಯ್ತೆಲ್ಲ ಹೋಯ್ತು. ಸೊ ಅದೇ ಪ್ಯಾರ್ಲಲಲ್ಲಿ ಹಾಗಾಗಲ್ಲ. ಈಗ ಪ್ಯಾರ್ಲಲಲ್ಲಿ ಫ್ಯಾನ್ ಏನೋ ವರ್ಕ್ ಆಗ್ತಿಲ್ಲ, ತೊಂದರೆ ಇಲ್ಲ. ಬಲ್ಬ್ ಅದ್ರ ಪಾಡ್ಗದು ವರ್ಕ್ ಆಗ್ತಿರುತ್ತೆ, ನಿಮ್ಮ ಲ್ಯಾಪ್ಟಾಪು ಸಿಸ್ಟಮ್ಮು ಅದ್ರ ಪಾಡ್ಗದು ವರ್ಕ್ ಆಗ್ತಿರುತ್ತೆ. ಸೊ ಇದೇನೋ ವರ್ಕ್ ಆಗ್ತಿಲ್ಲ, ಏನಕ್ಕೆ ಅಂತ ಚೆಕ್ ಮಾಡ್ತೀರಾ, ಕರೆಕ್ಟ್ ಮಾಡ್ಕೊತೀರಾ, ವರ್ಕ್ ಆಗುತ್ತೆ. ಸಿಂಪಲ್. ಸೊ ಗೊತ್ತಾಯ್ತಲ್ಲ. ಸೊ ಅದ್ರ ಜೊತೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಸೀರೀಸಲ್ಲಿ ಕರೆಂಟ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಮೊದಲನೇದಕ್ಕೆ ಏನು ಬರುತ್ತೆ, ಎರಡನೇದಕ್ಕೂ ಕರೆಂಟ್ ಅದೇ, ಮೂರನೇದಕ್ಕೂ ಕರೆಂಟ್ ಅದೇ ಅಮೌಂಟ್ ಆಫ್ ಕರೆಂಟ್. ಸೊ ನಾನು ಬಲ್ಬು, ಫ್ಯಾನು, ಟಿ ವಿ ಅಥವಾ ಲ್ಯಾಪ್ಟಾಪ್ ಎಲ್ಲ ಒಂದಕ್ಕೆ ಕನೆಕ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಬಿಕಾಸ್ ಒಂದೊಂದಕ್ಕೆ ಬೇರೆ ಬೇರೆ ಕರೆಂಟ್ ಬೇಕಾಗತ್ತೆ. ಸೊ ಅದು ಸೀರೀಸಲ್ಲಿ ಆಗಲ್ಲ. ಸೊ ಅದೇ ಪ್ಯಾರಲಲ್ ಏನಾಗುತ್ತೆ, ನನಗಿಲ್ಲಿ 5 ಆಂಪಿಯರ್ ಹೋಗ್ಬೋದು, ಇಲ್ಲಿ 15 ಹೋಗ್ಬೋದು, ಅಗೇನ್ ಇಲ್ಲಿ 5 ಹೋಗ್ಬೋದು. ಸೊ ಬೇರೆ ಬೇರೆ ಕರೆಂಟ್ಸ್ ಹೋಗ್ಬೋದು ಪ್ಯಾರಲಲ್ಲಿ. ಬಟ್ ಸೀರೀಸಲ್ಲಿ ಕರೆಂಟ್ ಏನಿರುತ್ತೆ, ಎಲ್ಲ ಡಿವೈಸಸ್ಗೂ ಸೇಮ್ ಕರೆಂಟ್ ಇರುತ್ತೆ. ಓಕೆ. ಸೊ ಡೆಫಿನಿಷನ್ಸ್ ಇದೆ, ನಿಮಗೆ ಸೊಲ್ಯೂಷನ್ನು ಇದೆ, ಏನು ಅಂತ ಹೇಳಿದ್ದೀನಿ, ಚೆಕ್ ಮಾಡ್ಕೊಳ್ರಿ. ಓಕೆನಾ? ಫೈನ್. ಸೊ ಫಾರ್ಮುಲಾ ಬರೀರಿ, ಫಾರ್ಮುಲಾ ಮಿಸ್ ಮಾಡಬೇಡ್ರಿ. ಸೊ ಹಿಂಗಾದರೂ ಬರಿಬೋದು, ಸಿಂಪಲ್ಲಾಗಿ V=W/Q ಅಂತ ಆದರೂ ಬರಿಬೋದು. ಯಾವಾಗ ಅವರು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆಫಿನಿಷನ್ ಕೇಳಿದಾಗ. ಬಟ್ ಫಾರ್ಮುಲಾ ಬರೀರಿ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಫಾರ್ಮುಲಾ ಬರೀರಿ ಅಂತ ಅವ್ರು ಕೇಳಿದ್ರೆ ಸ್ಪೆಸಿಫಿಕ್ಕಾಗಿ ಇದು ಬರೀಲೇಬೇಕು. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವರ್ಕ್ ಅಂದರೆ W, ಚಾರ್ಜ್ ಅಂದರೆ Q, ಬರೀಲೇಬೇಕು ಫಾರ್ಮುಲಾ ಕೇಳಿದ್ರು ಅಂದರೆ. ಓಕೆ. ನೆಕ್ಸ್ಟು ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಯಾವುದ್ರ ಮೇಲೆ? ಇದು ಅಗೇನ್ 2 ಮಾರ್ಕ್ಸ್ ಕ್ವಶನು. ಸೊ ರೆಸಿಸ್ಟೆನ್ಸ್ ಅಂದಾಗ ಏನಾಗುತ್ತೆ ಅಂತ ಬರೆಯೋಕೆ ಹೋಗ್ಬಿಟ್ರೆ ಸಿಂಪಲ್, ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್, ಮುಗೀತು. ಸೊ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. R1 ಈಸ್ ಗ್ರೇಟರ್ ದೆನ್ R2 ಬಿಕಾಸ್ ಲೆಂತ್ R1 ಜಾಸ್ತಿ ಇದೆ, R2 ಕಮ್ಮಿ ಇದೆ. ಕ್ರಾಸ್ ಸೆಕ್ಷನ್ ಸೇಮ್ ಇರಬೇಕು, ಕ್ರಾಸ್ ಸೆಕ್ಷನ್ ಚೇಂಜ್ ಆಗ್ತಿಲ್ಲ. ಓಕೆ. ಸೊ ಏನಾಯ್ತು ಇಲ್ಲಿ, ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಹೌದಾ? ಅಲ್ಲ. ಸೊ ರೆಸಿಸ್ಟೆನ್ಸ್ ಕರೆಕ್ಟ್ ಇಲ್ಲ ಅಂತಲ್ಲ, ಬಟ್ ಬರಿಬೇಕಾದ್ರೆ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಓಕೆ. ಇಲ್ಲಿ ಒಂದು ಚಿಕ್ಕದಿದೆ, ಇನ್ನೊಂದು ಏರಿಯಾ ದೊಡ್ಡದಿದೆ. ಸೊ ಯಾವುದು ರೆಸಿಸ್ಟೆನ್ಸ್ ಜಾಸ್ತಿ, ಯಾವುದು ಏರಿಯಾ ಸಣ್ಣದು ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ, ಯಾವುದು ಏರಿಯಾ ದೊಡ್ಡದು ಅಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ. ಸಿಂಪಲ್ ಎಕ್ಸಾಂಪಲ್, ಒಂದು ಬಾಗಿಲಿರುತ್ತೆ, ಅಂದರೆ ಹಿಂಗೆ ಓಪನ್ ಆಗೋ ಬಾಗಿಲಿರುತ್ತೆ. ಸೊ ಒಂದು ಡೋರ್ ಕ್ಲೋಸ್ ಮಾಡಿರಿ, ನೀವು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದಪ್ಪ ಇದ್ರಿ ಅಂದರೆ. ಅದೇ 2 ಡೋರ್ ಓಪನ್ ಆಯಿತು ಅಂದರೆ ಆರಾಮಾಗಿ ಹೋಗ್ಬೋದು, ಬಿಕಾಸ್ ಏರಿಯಾ ಜಾಸ್ತಿ, ರೆಸಿಸ್ಟೆನ್ಸ್ ಕಮ್ಮಿ. ಸಿಂಪಲ್. ಸೊ R1 ಏನಿರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಬಿಕಾಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ. ಯಾಕೆ? ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಡಿಪೆಂಡೆಂಟ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ. ಸೊ ನೇಚರ್ ಆಫ್ ಮೆಟೀರಿಯಲ್, ಕಾಪರ್ಗೆ ರೆಸಿಸ್ಟೆನ್ಸ್ ಕಮ್ಮಿ, ಅಲ್ಯೂಮಿನಿಯಂ ಜಾಸ್ತಿ, ನಿಕ್ರೋಮ್ ಇನ್ನೂ ಜಾಸ್ತಿ. ಅದಕ್ಕೆ ನಿಕ್ರೋಮ್ನ ಹೀಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ ಬಿಕಾಸ್ ರೆಸಿಸ್ಟೆನ್ಸ್ ಇಸ್ ಮೋರ್. ಸೊ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಸೊ ಏನು, ರೆಸಿಸ್ಟಿವಿಟಿ ರೋ. ಸೊ ಟೆಂಪ್ರೇಚರ್ ಅಂದಾಗ ನೀವು ಇನ್ಕ್ರೀಸು ಡಿಕ್ರೀಸು ಅಂತ ಏನು ಬರೆಯೋಕೆ ಹೋಗ್ಬೇಡ್ರಿ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಸಾಕು. ಬಿಕಾಸ್ ಕೆಲವೊಂದು ಮೆಟೀರಿಯಲ್ಸ್ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದಾಗ, ಟೆಂಪರೇಚರ್ ಜಾಸ್ತಿ ಮಾಡಿದಾಗ ರೆಸಿಸ್ಟೆನ್ಸ್ ಕಮ್ಮಿ ಆಗೋದು ಮೆಟೀರಿಯಲ್ಸ್ ಇದೆ. ಸೊ ಅದಕ್ಕೆ ಇನ್ಕ್ರೀಸು ಡಿಕ್ರೀಸು ಅಂತ ಏನು ಬರೆಯೋಕೆ ಹೋಗ್ಬೇಡ್ರಿ. ಸಿಂಪಲ್, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಮುಗೀತು. ಕೇಲ್ ಖತಮ್, ತಕಾನ್ ಬಂದ್. ಓಕೆ. ಸೊ ನೋಡಿರಿ, ಸೊ ನಿಮಗೆ ಇಮೇಜಸ್ ತೋರಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಅದಕ್ಕೆ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಸಿಂಪಲ್ ಒಂದು ಲೈಕ್ ಅಥವಾ ಫ್ರೆಂಡ್ಸಿಗೆ ಶೇರ್ ಮಾಡೋದು ಒಂದು ಹೆಲ್ಪ್. ಓಕೆ. ನೆಕ್ಸ್ಟು ಜೋಲ್ಸ್ ಲಾ ಕೇಳಿದೆ ಎಕ್ಸಾಮಲ್ಲಿ. ಜೋಲ್ಸ್ ಲಾ, ಹೋಮ್ಸ್ ಲಾ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬೈಹಾರ್ಟ್ ಮಾಡಿರಿ, ನಾನೇ ಹೇಳ್ತೀನಿ ಬೈಹಾರ್ಟ್ ಮಾಡಿರಿ, ಬಿಕಾಸ್ ಅದು ಹೆಂಗಿದೆ ಹಾಗೆ ಬರೀಬೇಕಾಗತ್ತೆ. ಓಕೆ. ಸೊ ಸೀರೀಸು ಪ್ಯಾರಲಲ್ ಕಾಂಬಿನೇಷನ್ ಏನು ನೋಡಿದ್ದೀವಿ ಆಗಲೇ.
ಅಲ್ಲಿ ಅಡ್ವಾಂಟೇಜಸ್ಸು ಅಂದರೆ ಸೀರೀಸ್ ಯಾಕೆ ಪ್ಯಾರಲಲ್ ಸೀರೀಸ್ ಯಾಕೆ ಆಗಲ್ಲ, ಪ್ಯಾರಲ್ ಯಾಕೆ ಆಗುತ್ತೆ ಅಂತೆಲ್ಲ ನೋಡೋದಲ್ಲ, ಆಲ್ಮೋಸ್ಟ್ ಸೇಮ್ ಅಂದ್ಕೊಳ್ರಿ. ಸೊ ಕರೆಂಟ್ ಏನಿರುತ್ತೆ ಸೀರೀಸಲ್ಲಿ ಸೇಮ್ ಇರುತ್ತೆ, ಪ್ಯಾರಲಲ್ ಕರೆಂಟ್ ಡಿಫ್ರೆಂಟ್ ಇರುತ್ತೆ. ಸೀರೀಸಲ್ಲಿ ರೆಸಿಸ್ಟೆನ್ಸ್ ಟೋಟಲ್ ಕೂಡಿಸಿದಾಗ ಇಂಡಿವಿಜುವಲ್ಗಿಂತ ಜಾಸ್ತಿ ಇರುತ್ತೆ. ಅದೇ ಪ್ಯಾರಲಲ್ಲಿ ಆರ್ ಪಿ ಏನು ಬರುತ್ತೆ, ವಿಲ್ ಬಿ ಲೆಸ್ ದ್ಯಾನ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಸೊ 2, 4, 6 ತೊಗೊಂಡ್ರಿ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ರಿ, ಆರ್ ಪಿ ಏನು ಬರುತ್ತೆ 2ಗಿಂತ ಕಮ್ಮಿ ಇರುತ್ತೆ, ಬಿಕಾಸ್ 2 ಇಸ್ ಅ ಲೀಸ್ಟ್. ಸೊ ಅದೇ 2, 4, 6 ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರಿ, ಹೈಯೆಸ್ಟ್ ಯಾವುದು 6. ಸೊ 6ಗಿಂತ ಆರ್ ಎಸ್ ಜಾಸ್ತಿ ಇರುತ್ತೆ. ಸೊ ಆರ್ ಪಿ ಆರ್ ಎಸ್ ಹೆಂಗೆ ಡಿಪೆಂಡ್ ಆಗಿದೆ ನೆನ್ಪಿಡ್ಕೊಳ್ರಿ, ಬೇಕಾಗತ್ತೆ. ಬಿಕಾಸ್ ಒಂದು ಕ್ವಶನ್ ಇದೆ, ಸೊ ಆ ಕ್ವಶನ್ ಆ ಥರ ಏನಾದರೂ ಕೇಳಿದ್ರು ಅಂದರೆ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿದ್ದಾಗ ಈಸಿ ಆಗುತ್ತೆ. ಓಕೆ, ಸೊ ನೋಡೋಣ, ಈಗ ಬೇಡ ಬಟ್ ಹೇಳ್ತಿರೋದು. ಸೊ ಸೀರೀಸಲ್ಲಿ ಏನಾಗುತ್ತೆ, ಪ್ಯಾರಲಲ್ಲಿ ಏನಾಗುತ್ತೆ. ಸೊ ನಿಮಗೆ ಪ್ಯಾರಲಲ್ಲಿ ಡಿಫ್ರೆಂಟ್ ಕರೆಂಟು, ಸೀರೀಸಲ್ಲಿ ಸೇಮ್ ಕರೆಂಟು. ನೆಕ್ಸ್ಟು ಇಲ್ಲಿ ರೆಸಿಸ್ಟೆನ್ಸು ಆರ್ ಎಸ್ ಏನಿರುತ್ತೆ ಗ್ರೇಟರ್ ದೆನ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇಲ್ಲಿ ಆರ್ ಪಿ ಏನಿರುತ್ತೆ ಲೆಸ್ ದೆನ್ ದ ಲೀಸ್ಟ್ ರೆಸಿಸ್ಟೆನ್ಸ್. ಲೀಸ್ಟ್ ಯಾವುದಿರುತ್ತೋ ಅದಕ್ಕಿಂತ ಆರ್ ಪಿ ಕಮ್ಮಿ ಇರುತ್ತೆ. ಓಕೆ, ಸೊ ಸೊಲ್ಯೂಷನ್ ಇದೆ, ಚೆಕ್ ಮಾಡ್ಕೊಳ್ರಿ. ಹೋಮ್ಸ್ ಲಾ ಅಗೇನ್ ಬರೀಬೇಕಾದ್ರೆ ಫಾರ್ಮುಲಾ ಕೇಳ್ತಾರೋ ಬಿಡ್ತಾರೋ ಫಾರ್ಮುಲಾ ಬರೀರಿ, ಆಮೇಲೆ ನಿಮಗೆ ಈ ಪಾಯಿಂಟ್ಸ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗ ನೇರ ಅನುಪಾತದಲ್ಲಿರುತ್ತದೆ. ರೋಧವು ನೇರ ಅನುಪಾತದಲ್ಲಿರುತ್ತದೆ, ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿ. ಓಕೆ, ನೆಕ್ಸ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಗಿವನ್ ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಇದು ಪಾಯಿಂಟ್ ಬರೀಬೇಕು. ಸೊ ಅದಕ್ಕೆ ಹೇಳ್ತಿರೋದು ಸಿಂಪಲ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ ಏನಿದೆ ಬೈ ಹಾರ್ಟ್ ಮಾಡಿರಿ. ಸೊ ಡಿಫ್ರೆನ್ಸು ಹೋಮ್ಸ್ ಲಾ ಹೇಳೋದಲ್ಲ ಬೈ ಹಾರ್ಟ್, ಹೋಮ್ಸ್ ಲಾ ಬೈ ಹಾರ್ಟ್, ಜೋಲ್ಸ್ ಲಾ ಬೈ ಹಾರ್ಟ್. ಸೊ ಎರಡು ಲಾಸ್ ಕೇಳಿದಾಗ ಈಕ್ವೇಷನ್ ಅಂದರೆ ಫಾರ್ಮುಲಾ ಬರೀಬೇಕು, ಈಕ್ವೇಷನ್ ಫಾರ್ಮುಲಾಸ್. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಏನು, ವಾಟ್ ಈಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ಯಾವ ಫ್ಯಾಕ್ಟರ್ ನೋಡಿದ್ದೀವಿ ಆಗಲೇ. ಸೊ ರೆಸಿಸ್ಟೆನ್ಸ್ ಅಂದರೆ ಏನು, ಅಣ್ಣ ಕರೆಂಟ್ ತಡಿಯೋಣ ನೀನು, ನನಗೆ ಎಷ್ಟು ಬೇಕೋ ಅಷ್ಟು ನಾನು ಬಿಡ್ಕೊತೀನಿ ಅಂತ ರೆಸಿಸ್ಟೆನ್ಸ್ ಹೇಳುತ್ತೆ, ಸಿಂಪಲ್. ಸೊ ಫ್ಲೋ ಆಫ್ ಕರೆಂಟ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ ಹರಿಬೇಕು ರೋಧವನ್ನು ಉಂಟು ಮಾಡುವ ಗುಣವಾಗಿದೆ ಹರಿವಿಗೆ. ಸೊ ಎಷ್ಟು ಬೇಕೋ ಅಷ್ಟು ಬಿಡ್ಕೊಳತ್ತೆ. ಓಕೆ, ಸೊ ಇದೆರಡು ಬರೆದ್ರೆ ಒಳ್ಳೆಯದು, ಅಥವಾ ಅಂತ ಇದೆ, ಬಟ್ ಎರಡು ಬರೆದ್ರೆ ಒಳ್ಳೆಯದು. ಓಕೆ, ಸೊ ಟೆಂಪರೇಚರ್ ಸಿಂಪಲ್, ಟೆಂಪರೇಚರ್ ಬರೋದು ಸಾಕು. ನೆಕ್ಸ್ಟು ಕ್ಯಾನ್ ಎಲೆಕ್ಟ್ರಿಕ್ ಹೀಟರ್ 2 kW ಬಿ ಕನೆಕ್ಟೆಡ್ ಟು ಡೊಮೆಸ್ಟಿಕ್ 15 ಆಂಪಿಯರ್ ಹ್ಯಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 220 ವೋಲ್ಟ್. ಆಗತ್ತಾ ಇಲ್ವಾ ಕಮೆಂಟ್ ಮಾಡಿರಿ. ನಾನು ಹೇಳ್ತಿದ್ದೀನಲ್ಲ ಇದೇ ಥರ ಸಾಕಷ್ಟು ನ್ಯೂಮರಿಕಲ್ಸ್ ಇದೆ. ನಾನು ಡಿಸ್ಕಷನ್ ಮಾಡಬೇಕು ಅಂದ್ರೆ ಅದು ಹೇಳ್ರಿ, ಬಿಕಾಸ್ ನ್ಯೂಮರಿಕಲ್ಸ್ಗೆ ಸಪ್ರೇಟ್ ವಿಡಿಯೋ ಬೇಕು. ಓಕೆ, ಇದು ನಾನು ತೋರಿಸಲ್ಲ, ನೀವು ಕಮೆಂಟ್ ಮಾಡಿರಿ. ಅಡ್ವಾಂಟೇಜಸ್ ಹೇಳೋದ್ನಲ್ಲ, ಅಡ್ವಾಂಟೇಜಸ್ಸು ಈ ಥರ ಕ್ವಶನ್ಸು ಚೇಂಜ್ ಮಾಡ್ಬೋದು, ಬಟ್ ಆನ್ಸರ್ ಏನು ತುಂಬ ಚೇಂಜ್ ಆಗಲ್ಲ. ಒಂದು 4 ಪಾಯಿಂಟ್ ಇದೆ, 4 ಪಾಯಿಂಟನ್ನು ನೆನ್ಪಿಡ್ಕೊಳ್ರಿ. ಯಾವುದಾದ್ರೂ ಒಂದು ಪಾಯಿಂಟ್ ಮರೆತರೂ 3 ಪಾಯಿಂಟ್ ಬರೀಬೋದು, ಬಿಕಾಸ್ ಬೇಕಾಗತ್ತೆ. ಮಾರ್ಕ್ಸ್ ಎಷ್ಟಿರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. 2 ಮಾರ್ಕ್ಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ, ಬಟ್ ಸೇಫರ್ ಸೈಡ್ 3 ಪಾಯಿಂಟ್ಸು ಕ್ಲೀನಾಗಿ ಬರೆಯೋಂಗಿರ್ಬೇಕು. ಓಕೆ, ಸೊ ಆ್ಯಮೀಟರ್ ವೋಲ್ಟ್ ಮೀಟರ್ನ ಹೆಂಗೆ ಕನೆಕ್ಟ್ ಮಾಡ್ತಾರೆ. ಸೊ ಆ್ಯಮೀಟರ್ನ ಸೀರೀಸ್, ವೋಲ್ಟ್ ಮೀಟರ್ನ ಪ್ಯಾರಲಲ್. ಸೀರೀಸು ಇನ್ನೊಂದು ಪ್ಯಾರಲಲ್ಲು. ನೆಕ್ಸ್ಟು ಫಂಕ್ಷನ್ ಏನು, ಆ್ಯಮೀಟರು ಕರೆಂಟ್ ಮೆಜರ್ ಮಾಡೋದಕ್ಕೆ, ವೋಲ್ಟ್ ಮೀಟರು ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡೋದಕ್ಕೆ. ಓಕೆ, ಸೊ ಇದು ಒಂದೇ ಕೊಡ್ಬೋದು, ಅಥವಾ ಇದೊಂದೇ ಸಪ್ರೇಟಾಗಿ ಕೇಳ್ಬೋದು. ಕೇಳಿದ್ದಾರೆ 1 ಮಾರ್ಕ್ಸ್ಗೆ. ಸೊ ಆ್ಯಮೀಟರ್ ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತಾರೆ 1 ಮಾರ್ಕ್ಸು, ಅಥವಾ ಆ್ಯಮೀಟರ್ ವೋಲ್ಟ್ ಮೀಟರಲ್ಲಿ ಏನು ಮೆಜರ್ ಮಾಡ್ತೀವಿ, ಅಥವಾ ಅದ್ರ ಫಂಕ್ಷನ್ ಏನು 1 ಮಾರ್ಕ್ಸ್ಗೆ, ಅಥವಾ 2 ಕೊಟ್ಟು 2 ಮಾರ್ಕ್ಸ್ಗೆ. ಓಕೆ, ಸೊ ಡ್ರಾ ಅಂತ ಕೇಳಿದಾಗೂ ಸೊ ಹಾಗೇನು ಹೇಳಿದ್ನಲ್ಲ, ಪ್ಲಸ್ಸು ಮೈನಸ್ಸು ಕರೆಕ್ಟ್ ಇರಬೇಕು, ಇಲ್ಲಿ ಜಾಯಿಂಟ್ ಇರಬೇಕು. ಸ್ವಿಚ್ಚು ಕ್ಲೋಸ್ ಇದ್ದಾಗ ಕರೆಂಟ್ ಫ್ಲೋ ಆಗ್ತಿರತ್ತೆ. ಸ್ವಿಚ್ ಕ್ಲೋಸ್ ಮಾಡಿರಿ, ಅಲ್ಲಿ ಓಪನ್ ಸ್ವಿಚ್ ಅಂತ ಕೊಟ್ಟಿದ್ರೆ ಓಪನ್ ಸ್ವಿಚ್ ಇಡ್ರಿ, ಡಾಟ್ ಇಡಬೇಡ್ರಿ, ಕರೆಂಟ್ ತೋರಿಸ್ಬೇಡ್ರಿ. ಅಂದರೆ ಓಪನ್ ಸ್ವಿಚ್ ಇತ್ತು,
ಡಾಟ್ ಇಡಬೇಡ್ರಿ, ಕರೆಂಟ್ ತೋರಿಸ್ಬೇಡ್ರಿ, ಓಪನ್ ಸ್ವಿಚಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಓಕೆ, ಸ್ಯಾಮೀಟರ್. ಸೊ ಪಾಸಿಟಿವ್ ಕಡೆ ಪಾಸಿಟಿವ್ ಬರಬೇಕು, ನೆಗೆಟಿವ್ ಕಡೆ ನೆಗೆಟಿವ್ ಬರಬೇಕು, ತೋರಿಸ್ಲೇಬೇಕು. ಸೊ ಬಲ್ಪ್ ಇದೆ, ಕರೆಂಟು ಐ ಅಂತ ತೋರಿಸ್ರಿ. ಓಕೆ, ಟಂಗ್ಸ್ಟನ್ನೇ ಯಾಕೆ ಯೂಸ್ ಮಾಡ್ತೀವಿ? ವಿದ್ಯುತ್ ದೀಪದ ತಂತುವಾಗಿ ಟಂಗ್ಸ್ಟನ್ನನ್ನು ಬಳಸುತ್ತಾರೆ. ಈಗೆಲ್ಲೂ ಬಳಸ್ತಾನೆ ಇಲ್ಲ, ಬಟ್ ಆದರೂ ಕೊಟ್ಟಿದ್ದಾರೆ. ಬಿಕಾಸ್ ಸಿಲೆಬಸ್ ಚೇಂಜ್ ಆಗಿಲ್ಲ, ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟು ಯಾಕೆ? ಬಿಕಾಸ್ ಟಂಗ್ಸ್ಟನ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹೀಟ್ ಆಗುತ್ತೆ, ಲೈಟ್ನ ಜಾಸ್ತಿ ಎಮಿಟ್ ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ಸ್ ಆರ್ ಯೂಶಲಿ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಯಾಕೆ? ಅದ್ರ ಲೈಫ್ನ ಜಾಸ್ತಿ ಮಾಡೋದಕ್ಕೆ. ಇಲ್ಲ ಅಂದರೆ ಹೊರಗಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೈಸ್ ಆಗಿ ಅಷ್ಟೇ ಲೈಟ್ ಎಮಿಟ್ ಮಾಡ್ತಿರಲ್ಲ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಮೋರು, ರೆಸಿಸ್ಟಿವಿಟಿ ಮೋರ್ ಇರುತ್ತೆ. ಪ್ರೊಲಾಂಗ್ಸ್ ಲೈಫ್ ಆಫ್ ದ ಫಿಲಮೆಂಟ್ ಬರೀಲೇಬೇಕು, ಲೆಸ್ ರಿಯಾಕ್ಟಿವ್ ನೈಟ್ರೋಜನ್. ಓಕೆ, ನೆಕ್ಸ್ಟು ಅದರದ್ದೇ ಕಾರಣ. ಫ್ಯೂಸ್ ಯಾಕೆ ಬೇಕು? ವಿದ್ಯುತ್ ಮಂಡಳಿ ಫ್ಯೂಸ್ ಜೋಡಣೆ ಅವಶ್ಯಕ. ಈಕೆ ಬಿಕಾಸ್ ಕರೆಂಟ್ ಜಾಸ್ತಿ ಆಯಿತು ಅಂದರೆ ಅದನ್ನು ತಡೆಯೋದಕ್ಕೆ ಫ್ಯೂಸ್ ಬೇಕಾಗತ್ತೆ. ಇಲ್ಲಾಂದರೆ ಬರೋ ಡಿವೈಸಲ್ಲಿ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಫ್ಯೂಸ್ನ ಮನೆ ಹೊರಗೆ ಕೂಡಿಸಿರ್ತೀವಿ, ನೋಡಿದ್ದೀರಾ? ಸೊ ಫ್ಯೂಸು ಮನೆ ಒಳಗೆ ನಿಮ್ಮ ಸ್ವಿಚ್ ಹತ್ರ ಇರಲ್ಲ. ಸೊ ಫ್ಯೂಸ್ ಏನಿರುತ್ತೆ ಮನೆ ಹೊರಗೆ, ಎಲ್ಲಿ ಕರೆಂಟ್ ಮೇನ್ ಸಪ್ಲೈ ಬರ್ತಿರುತ್ತೆ ಅಲ್ಲಿಗೆ ಫ್ಯೂಸ್ ಕನೆಕ್ಟ್ ಮಾಡಿರ್ತಾರೆ. ಮೇನ್ ಸಪ್ಲೈ ಒಳಗೆ ಮನೆ ಒಳಗೆ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ಫ್ಯೂಸ್ ಇರುತ್ತೆ. ಬಿಕಾಸ್ ಅಲ್ಲಿಂದ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಫ್ಯೂಸ್ ಅಲ್ಲಿಗೆ ಬೇಕು. ಓಕೆ, ನೆಕ್ಸ್ಟು ಸೊಲ್ಯೂಷನ್ ಇದೆ, ಚೆಕ್ ಮಾಡಿರಿ. ಸೊ ಫ್ಯೂಸ್ ಯಾಕೆ, ಹೆಂಗೆ ವರ್ಕ್ ಆಗುತ್ತೆ, ಇದೇನಿದೆ ಫುಲ್ ನೋಡ್ಕೊಳ್ಳಿ. ಬಿಕಾಸ್ ಬೇಕು, ನಾನು ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಆ್ಯಸ್ ಆಫ್ ನೋ ಜಸ್ಟ್ ನಿಮಗೆ ಸೊಲ್ಯೂಷನ್ ಬೇಕು ಅನ್ನೋದಕ್ಕೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಮೆಟಲ್ ಆರ್ ನಾನ್ ಮೆಟಲಿಂದ ಮಾಡಿರ್ತಾರೆ, ಅಪ್ರೋಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಯಾಕೆ ಅಂದರೆ ಕರೆಂಟ್ ಜಾಸ್ತಿ ಆಯಿತು ಅಂದರೆ ಸೊ ಫ್ಯೂಸ್ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಮೆಲ್ಟ್ ಆಗುತ್ತೆ, ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಸೊ ಇದನ್ನೇ ಪಾಯಿಂಟ್ ವೈಸ್ ಬರೋದ್ರಿ ಅಂದರೆ ಫುಲ್ ಮಾರ್ಕ್ಸ್, ಫುಲ್ ಟಕ್ 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 ಫುಲ್. ಓಕೆ, ಸೊ ಆ್ಯಂಡ್ ಅಗೇನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ನೋಡೋಣ. ಸೊ ಕ್ವಿಕ್ಕಾಗಿ ನೋಡೋಣ. ಬಿಕಾಸ್ ನಿಮಗೆ ಇದು FI1 ಎಕ್ಸಾಮ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಆ ಪಾಯಿಂಟ್ಸ್ನ ತೊಗೊಳ್ರಿ, ಬೇಡದೇ ಇರೋದು ಬಿಡ್ರಿ. ಅಂದರೆ ನಿಮ್ಗೆ ಏನೇನು ಬೇಕು. ಆ್ಯಂಡ್ ಅಗೇನ್ ಇದನ್ನು ಇನ್ನೂ ಫಾಸ್ಟಾಗಿ ಹೋಗ್ತೀನಿ. ಬಿಕಾಸ್ ಇಲ್ಲಿ ಮೋಸ್ಟ್ ಆಫ್ ಇಟ್ ಬ್ಯಾಲೆನ್ಸ್ಡ್ ಹೆಂಗೆ ಮಾಡೋದು, ರಿಯಾಕ್ಷನ್ಸ್ ಇದೆ. ಸೊ ರಿಯಾಕ್ಷನ್ಸ್ ತೋರಿಸ್ತೀನಿ, ನೀವು ಬ್ಯಾಲೆನ್ಸ್ ಮಾಡಿ. ನಿಮಗೆ ಅದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರಿ, ಬ್ಯಾಲೆನ್ಸ್ ಬಂತು ಅಂದರೆ ಮುಗೀತು. ಅದನ್ನೇ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಸುಮ್ಮನೆ ಟೈಮ್ ವೇಸ್ಟು. ಸೊ ನಿಮಗೆ ಯಾವ್ದು ಬೇಕು, ಯಾವುದಾದ್ರೂ ಪರ್ಟಿಕ್ಯುಲರ್ ಇತ್ತು ಅಂದರೆ ಹೇಳ್ರಿ. ಈಗ ಒಂದು 2-3 ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ ಗೊತ್ತಾಯಿತು ಅಂದರೆ ಸಾಕು. ಮೇಯ್ನ್ ಏನೇನು ಬೇಕು ಅಂತ ಹೇಳ್ತೀನಿ ಕೆಲವೊಂದು ರಿಯಾಕ್ಷನ್ಸ್ ನೋಡಬೇಕಾದ್ರೆ. ಸೊ ಓಕೆ, ಬರೀ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡೋದು ಒಂದೇ ಇಲ್ಲ, ಬೇರೆ ಒಂದು ಸಿಂಪಲಾಗಿ ಇನ್ನೂ ಕೆಲವೊಂದು ಕೇಳ್ಬೋದು. ಏನಂತ? ಸೊ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳಬೇಕು ಅಂದರೆ ಏನೇನು ಕಾರಣ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳೋದಕ್ಕೆ ಕಾರಣಗಳೇನು, ಏನೇನು? 4 ಪಾಯಿಂಟ್ಸ್ ಇದೆ. ಈ 4 ಪಾಯಿಂಟ್ಸ್ನ ಕರೆಕ್ಟಾಗಿ ಬರೀರಿ ದಯವಿಟ್ಟು. ಒಂದು ಕಲರ್ ಚೇಂಜ್ ಆಗುತ್ತೋ ಅಥವಾ ಸ್ಟೇಟ್ ಚೇಂಜ್ ಆಗುತ್ತೆ, ಇಲ್ಲಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ಸಾಲಿಡ್ ಇರೋದು ಲಿಕ್ವಿಡ್ ಆಗಿದೆ, ಟೆಂಪರೇಚರ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ನೆಕ್ಸ್ಟು ಗ್ಯಾಸ್ ಎವಾಲ್ವ್ ಆಗ್ಬೋದು, ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗ್ಬೋದು, ಗ್ಯಾಸ್ ಎವಾಲ್ವ್, ಟೆಂಪರೇಚರು, ಕಲರು ಮತ್ತು ಸ್ಟೇಟ್ ಚೇಂಜ್ ಆಗೋದು. ಸೊ ಇದು ಯಾವುದಾದ್ರೂ ಒಂದು 2-3 ಬರೆದ್ರೆ ಸಾಕು. ಬಟ್ ಬರೀರಿ, ಅಷ್ಟು ಬರೀರಿ, ಕ್ಲೀನಾಗಿ ಬರೀರಿ. ಸೊ ದಟ್ ಅವರಿಗೆ ನಿಮಗೆ ಗೊತ್ತು ಅಂತ ಗೊತ್ತಾಗತ್ತೆ. ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸು, ಹೊಸ ಸಬ್ಸ್ಟೆನ್ಸು, ಕಲರ್ ಚೇಂಜು, ಸ್ಟೇಟ್ ಚೇಂಜು, ಟೆಂಪ್ರೇಚರ್, ಎವಲ್ಯೂಷನ್ ಆಫ್ ಗ್ಯಾಸ್. ಯಾವುದಾದ್ರೂ 2 ಬರೆದ್ರೂ ಸಾಕಾಗತ್ತೆ. ಬಟ್ ಒಂದೊಂದ್ಸಲಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅಂತ ನೀವು ನೋಡದೇ ಇದ್ದರೆ 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು. ಸೊ ತಲೆನೇ ಕೆಡ್ಸ್ಕೊಳೋದು ಬೇಡ, ಅಷ್ಟು ಪಾಯಿಂಟ್ಸ್ ಬರೀರಿ, ಏನು ಹೋಗಲ್ಲ, 1 ನಿಮಿಷ ಹೋಗುತ್ತೆ, ತೊಂದರೆ ಇಲ್ಲ. ಓಕೆ, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಬೇರಿಯಂ ಕ್ಲೋರೈಡ್. ಇದು ಒನ್ ಶಾರ್ಟಲ್ಲಿ ಹೇಳಿದ್ದೀನಿ. ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸು ಮಾಡಬೇಕಾದ್ರೆ ಹೇಳಿದ್ದೀನಿ. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಿದೆ ಬೈ ಹಾರ್ಟ್ ಮಾಡಿರಿ. ಆ್ಯಂಡ್ ಇದೇನಿರುತ್ತೆ, ವೈಟ್ ಪ್ರೆಸಿಪಿಟೇಟ್. ಇಲ್ಲಿ ನೋಡ್ರೆ ಒಂಥರ
ಫುಲ್ಲು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಏನೋ ಒಂಥರ ವೈಟ್ ಆಗಿ, ಅಂದರೆ ಒಂಥರ ಕ್ಲೌಡಿ ಆಗಿದೆ. ಇದು ವೈಟ್ ಪ್ರೆಸಿಪಿಟೇಟ್ ಅಲ್ಲ. ಸೊ ವೈಟ್ ಪ್ರೆಸಿಪಿಟೇಟ್ ಅಂದರೆ ನಿಮಗೆ ಕೆಳಗೆ ಒಂದು ಥರ ಏನೋ ಸೆಟ್ಲ್ ಆಗುತ್ತೆ. ಸೊ ಅದಕ್ಕೆ ವೈಟ್ ಪ್ರೆಸಿಪಿಟೇಟ್ ಅಂತೀವಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ನು ಅಂತಲೂ ಹೇಳ್ತೀವಿ. ಓಕೆ, ನೆಕ್ಸ್ಟು ಹೊಸ ವಸ್ತುಗಳು ಬಣ್ಣ ಬದಲಾವಣೆ ಹೆಂಗೆ ಉಸಿರುವಳ್ಳಿ ಬಣ್ಣ ಬದಲಾಯಿಸುತ್ತಲ್ಲ, ಸೊ ಹಾಗೆ ಅಂದ್ಕೊಳ್ಳಿ. ಸೊ ಸ್ಥಿತಿ ಬದಲಾವಣೆ, ನೆಕ್ಸ್ಟು ಉಷ್ಣ ಬಿಡುಗಡೆ, ಸೊ ಟೆಂಪರೇಚರ್ ರೈಸ್ ಆಗೋದು, ನಿಮಗೆ ಹೆಂಗೆ ಸಿಟ್ಟಾಯಿತು ಅಥವಾ ಫುಲ್ಲು ಟೆನ್ಷನ್ ಆದರೆ ಹೆಂಗೆ ನಿಮ್ಮದು ಬಾಡಿಲಿ ಟೆಂಪ್ರೇಚರ್ ಚೇಂಜ್ ಆಗುತ್ತೋ ಹಾಗೆ ಅದು ಕೆಮಿಕಲ್ ರಿಯಾಕ್ಷನ್. ಓಕೆ, ಸೊ ಅನಿಲ ಬಿಡುಗಡೆ ಹೇಳೋಕ್ಕೋಗಲ್ಲ ಏನು ಅಂತ, ಇದೆ ರೀ, ಎಕ್ಸಾಂಪಲ್ ಇದೆ, ನಿಮಗೂ ಗೊತ್ತಿರುತ್ತೆ, ಬಟ್ ಬೇಡ. ಓಕೆ, ನೆಕ್ಸ್ಟು ರ್ಯಾನ್ಸಿಡಿಟಿ ಪ್ರಿವೆಂಟ್ ಮಾಡಬೇಕು. ಹೆಂಗೆ? ಚಿಪ್ಸು ಎಷ್ಟು ಜನ ತಿಂತೀರ ಹೇಳ್ರಪ್ಪ ಚಿಪ್ಸು? ನನಗಂತೂ ಇಷ್ಟನೇ, ಬಟ್ ಈ ಒಂದ್ಸಲಿ ಕಂಟ್ರೋಲ್ ಮಾಡ್ಕೊತೀನಿ, ಬೇಡಪ್ಪ ಚಿಪ್ಸ್ ತಿನ್ನಬಾರ್ದು, ಕುರ್ಕುರೆ ತಿನ್ನಬಾರ್ದು ಅಂತ, ಯಾಕಂದರೆ ಜಂಕ್ ಫುಡ್ಡು. ಸೊ ಆದಷ್ಟು ಅವಾಯ್ಡ್ ಟ್ರೈ ಮಾಡ್ತೀನಿ, ಬಟ್ ಒಂದ್ಸಲಿ ಆಗಲ್ಲ. ಸೊ ಹೊರಗೆ ಹೋದೆ ಅಂದ್ರೆ ಅಂತೂ ಬೇಕೇ ಬೇಕು, ಯಾಕಂದರೆ ಸುಮ್ಮನೆ ಕೂತಿರ್ತೀನಿ, ಏನೋ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಥವಾ ಇನ್ನೊಂದೆಲ್ಲೋ ಬೇಕಾಗತ್ತೆ, ಬಿಕಾಸ್ ಟೈಮ್ ಪಾಸಿಗೆ ಬೇಕಲ್ಲ, ಆದರೂ ಅವಾಯ್ಡ್ ಮಾಡಬೇಕು. ಸೊ ಎಷ್ಟು ಜನ ಯಾರಾದರೂ ತಿಂದೇ ಇರೋರು ಹೇಳ್ರಿ, ತಿನ್ನೋರು ಅಂತೂ ಆಲ್ಮೋಸ್ಟ್ ಇದ್ದೇ ಇರ್ತೀರ. ಇಲ್ಲಪ್ಪ ನಾನು ಜಂಕ್ ಫುಡ್ ತಿನ್ನಲ್ಲ ಅಂತ ಇದ್ರೆ ಹೇಳ್ರಿ. ಸೊ ಏನು ಮಾಡಬೇಕು, ಒಂದು ಏರ್ ಟೈಟ್ ಕಂಟೈನರ್, ಗಾಳಿ ಹೋಗಬಾರ್ದು ಅಂಥ ಕಂಟೈನರಲ್ಲಿ ಕ್ಲೋಸ್ ಮಾಡ್ತೀವಿ. ಮನೇಲಿ ಮಾಡಿರ್ತಾರೆ ನೋಡಿದ್ದೀರಾ? ಸೊ ಎಲ್ಲೂ ಫುಲ್ಲು ಈ ಥರ ಹಿಂಗೆಲ್ಲ ಹಾಕಿ ಟಕ್ 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 ಅಂತ ಫುಲ್ ಕ್ಲೋಸ್ ಮಾಡಿರ್ತಾರೆ, ಯಾಕಂದರೆ ಒಳಗೆ ಗಾಳಿ ಹೋಗಬಾರ್ದು. ಅಥವಾ ಆ ಚಿಪ್ಸ್ ಪ್ಯಾಕೆಟ್ ಒಳಗೆ ನೈಟ್ರೋಜನ್ ಹಾಕಿರ್ತಾರೆ, ನೈಟ್ರೋಜನ್ ಗ್ಯಾಸು. ಕೆಲವೊಂದು ಕಡೆ ನೀವು ಈ ದೊಡ್ಡ ದೊಡ್ಡ ಸ್ಟೋರ್ ಅಂದರೆ ಸೂಪರ್ ಮಾರ್ಕೆಟು ಎಲ್ಲಾದರೂ ಹೋದ್ರಿ ಅಂದರೆ ಒಂದು ಯಾವುದಾದ್ರೂ ಚಿಪ್ಸ್ ಪ್ಯಾಕೆಟು ಅಥವಾ ಯಾವುದಾದ್ರು ಕುರ್ಕುರೆನೋ ಏನೋ ಒಂದಕ್ಕೆ ಒಳಗೆ ಗಾಳಿ ಇಲ್ಲ ಅಂದರೆ ಅದನ್ನು ಕಮ್ಮಿ ರೇಟಿಗೆ ಸೆಲ್ ಮಾಡ್ತಾರೆ. ಯಾಕೆ ಅಂದರೆ ತುಂಬ ಗಾಳಿ, ಅಂದರೆ ಒಂದು 3-4 ತಿಂಗಳಾಗಿದ್ದಾಗ ಎಲ್ಲ ಗಾಳಿ ಹೋಗಿ ಅಥವಾ ಎಕ್ಸ್ಪೈರಿ ಡೇಟ್ ಹತ್ತಿರ ಬರ್ತದೆ ಆದರೂ ಗಾಳಿ ಹೋಗಿದೆ ಅಂದರೆ ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಕೆಟ್ಟಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವೇನು ಮಾಡ್ತೀವಿ, 50 ರೂಪಾಯಿ ಚಿಪ್ಸ್ ಪ್ಯಾಕೆಟು 25 ರೂಪಾಯಿಗೆ ಸಿಗ್ತಿದೆ, ನೋಡಿದ್ದೀನಿ, ನೀವು ನೋಡಿದರೆ ಹೇಳ್ರಿ. ಸೊ ಅಂಥ ಕಡೆ ಎಲ್ಲ ಏನೂ ಗಾಳಿ ಇರೋಲ್ಲ. ಅವಾಗೇನು ಅನಿಸುತ್ತೆ, ಸರ್ ಏನು ಗಾಳಿ ಇಲ್ಲ, 25 ರೂಪಾಯಿ ಸಿಗ್ತಿದೆ, 50% ಡಿಸ್ಕೌಂಟು, ತೊಗೊಳೋದು ಅವಾಯ್ಡ್ ಮಾಡಿರಿ. ಏನೋ ರೀಸೆಂಟಾಗಿ ಈಗ ಇವತ್ತು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂದರೆ ಒಂದು ಮ್ಯಾನುಫ್ಯಾಕ್ಚರಾಗಿ ಒಂದು 15 ದಿನನೋ 1 ತಿಂಗಳು ಆಗಿದೆ, ಓಕೆ, ಬಟ್ ಸ್ಟಿಲ್ ನಾಟ್ ರೆಕಮೆಂಡೆಡ್. ಓಕೆ, ಅಲ್ಲೂ ನೋಡಿರಿ, ಎಲ್ಲಾದರೂ ಗಾಳಿ ಹೋದಾಗ ಪ್ಯಾಕೆಟಲ್ಲಿ ಏನಾದರೂ ತುಂಬ ದೊಡ್ಡದಾಗಿ ಓಪನ್ ಆಗಿದೆಯಾ, ತುಂಬ ದೊಡ್ಡದಾಗಿ ಓಪನ್ ಆಗಿದ್ರೆ ಅಂತೂ ತೊಗೊಳಕ್ಕೆ ಹೋಗಬಾರ್ದು, ಬಿಕಾಸ್ ಬೇರೆ ಹೊರಗಿನ ಗಾಳಿ ಒಳಗೋಗಿ ಇದೆಲ್ಲ ಕೆಟ್ಟಿರೋ ಚಾನ್ಸಸ್ ಇರುತ್ತೆ. ಕೆಟ್ಟಿರೋದಂದರೆ ಹಾಳಾಗೋ ಚಾನ್ಸಸ್. ಸೊ ಹಾಳಾಗಬಾರ್ದು ಅಂತಲೇ ನಿಮ್ಮ ಗ್ಯಾಸ್ ಫಿಲ್ ಮಾಡಿರ್ತಾರೆ. ಸೊ ಇರೋ ಗ್ಯಾಸೇ ಹೊರಗೋಯ್ತು ಅಂದರೆ, ಹೊರಗಿಂದ ಒಳಗೆ ಬಂತು ಅಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸಿಂಪಲ್, ನಾವೇನೋ ತಿನ್ನೋದಕ್ಕೇನೋ ಬೆಳಗ್ಗೆ ಮಾಡಿರ್ತೀವಿ, ಹಾಗೆ ಹೊರಗಿಟ್ವಿ, ನೆಕ್ಸ್ಟ್ ದಿನ ಬೆಳಗ್ಗೆ ಅಷ್ಟೇ ಚೆನ್ನಾಗಿರುತ್ತಾ? ಇಲ್ವಲ್ಲ, ಹಾಳಾಗಿರುತ್ತೆ. ಸೊ ಅದೇ ರೀತಿ ಇದು ತುಂಬ ದಿನ ಹೋಯಿತು ಅಂದರೆ ಇನ್ನೂ ಹಾಳಾಗೋ ಚಾನ್ಸಸ್ ಇರುತ್ತೆ. ಕುರುಕ್ ತಿಂಡಿ ತುಂಬ ಓಕೆ, 1-2 ದಿನ 3 ದಿನ ಓಕೆ, ಬಟ್ ತುಂಬ ಡೇಸ್ ಆಯಿತು ಅಂದರೆ ಕೆಟ್ಟಿರುತ್ತೆ. ಓಕೆ, ಸೊ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್, ಆಕ್ಸಿಜನ್ನ ಬರದೇ ಇರೋಂಗೆ ತಡೆಯುತ್ತೆ. ಸೊ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು? ಇಲ್ಲಿ ನಾನು 2 ಕಾನ್ಸೆಪ್ಟು ಹೇಳ್ತಿದ್ದೀನಿ. ಏನು? ಆಕ್ಸಿಡೇಷನ್ ಅಂದರೆ ಏನು? ಏನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಇದಕ್ಕೆ ಆಕ್ಸಿಜನ್ ಆ್ಯಡ್ ಆಗ್ತಿದೆ. ಸೊ ಸಬ್ಸ್ಟೆನ್ಸ್ ಏನಾಯಿತು? ಆಕ್ಸಿಜನ್ ಸಿಕ್ತು, ಆಕ್ಸಿಡೇಷನ್ ಆಯಿತು. ಆಕ್ಸಿಜನ್ ಸಿಕ್ತು ಅಂದರೆ ಆಕ್ಸಿಡೇಷನ್ ಆಗ್ತಿದೆ, ಆಕ್ಸಿಡೈಸ್ ಆಗ್ತಿದೆ. ನನ್ನ ಹತ್ರ ಆಗಲೇ ಆಕ್ಸಿಜನ್ ಇದೆ, ಬಟ್ ನಾನು ಆಕ್ಸಿಜನ್ ಏನು ಮಾಡ್ತೀನಿ, ಬಿಟ್ಕೊಟ್ಟೆ, ಕಷ್ಟ, ಬಟ್ ಆದರೂ ಬಿಟ್ಕೊಟ್ಟೆ. ಸೊ ನಾನೇನಾಯಿತು, ನಾನು ರೆಡ್ಯೂಸ್ ಆದೆ, ನನ್ನ ಹತ್ರ ಇರೋದು ಕಳ್ಕೊಂಡೆ ಆಕ್ಸಿಜನ್ನು. ಸೊ ನಾನು ರೆಡ್ಯೂಸ್ ಆದೆ. ಆಕ್ಸಿಜನ್ ಹೋಯಿತು ಅಂದರೆ ರೆಡ್ಯೂಸ್. ಆ್ಯಕ್ಚುಲಿ ಫಸ್ಟ್ PUC ಹೋದ್ರಿ ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಅಂತಲೇ ಓದ್ತೀರಾ, ಬಟ್ ಮೇ ನಾಟ್ ಬಿ ವಿತ್ ಆಕ್ಸಿಜನ್ ಅಷ್ಟೇ, ಅಲ್ಲಿ ಎಲೆಕ್ಟ್ರಾನ್ಸ್ ಅಂತ ಹೋಗ್ತೀರಾ, ಅದು ಆ್ಯಕ್ಚುಯಲ್ ಆಕ್ಸಿಡೇಷನ್ ರಿಡಕ್ಷನ್. ಆ್ಯಕ್ಚುಯಲ್ ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ವಿತ್ ಎಲೆಕ್ಟ್ರಾನ್ಸ್ ಅಂತ
ಫಸ್ಟ್ ಪಿ ಯು ಸಿಲಿ ಓದ್ತೀರಾ, ಈಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಈಗೇನು ಆಕ್ಸಿಜನ್ ಸಿಕ್ತಾ, ಆಕ್ಸಿಡೈಸ್ ಆಯ್ತು, ಇರೋ ಆಕ್ಸಿಜನ್ ಬಿಟ್ಟು ರೆಡ್ಯೂಸ್ ಆದೆ, ಸಿಂಪಲ್. ಓಕೆ, ಬಟ್ ಕೆಲವೊಂದು ರಿಯಾಕ್ಷನಲ್ಲಿ ನಿಮಗೆ ಆಕ್ಸಿಡೇಷನು ಆಗುತ್ತೆ, ಇನ್ನೊಂದು ಕಡೆ ರಿಡಕ್ಷನು ಆಗ್ತಿರುತ್ತೆ. ಸೊ ಅದಕ್ಕೆ ರೆಡಾಕ್ಸ್ ಅಂತೀವಿ. ಒಂದು ಕಡೆ ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ಕಡೆ ರಿಡ್ಯೂಸ್ ಆಗ್ತಿರುತ್ತೆ. ಸೊ ಅದಕ್ಕೆ ಆಕ್ಸಿಡೇಷನ್ ರಿಡಕ್ಷನ್. ಸರ್ ಎಕ್ಸಾಂಪಲ್, ಇದೇ ಚಾಪ್ಟ್ರಲ್ಲಿ ಲಾಸ್ಟಲ್ಲಿ ನಿಮಗೆ ಜಿಂಕ್ ಆಕ್ಸೈಡ್ ಇರುತ್ತೆ. ಇದಕ್ಕೇನು ಮಾಡ್ತೀವಿ, ಕಾರ್ಬನ್ ಆ್ಯಡ್ ಮಾಡಿದಾಗ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಜಿಂಕ್ ಬರ್ತಿದೆ. ಆ್ಯಂಡ್ ಈ ರಿಯಾಕ್ಷನ್ನ ನೆನ್ಪಿಟ್ಕೊಳ್ರಿ, ಬಿಕಾಸ್ ನೀವು ಇದನ್ನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲೂ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲೂ ಓದ್ತೀರಾ. ಸೊ ಇದನ್ನು ಕೋಕ್ ಅಂತ ಓದ್ತೀರಾ, ಕೋಕ್. ಸೊ ಜಿಂಕ್ ಆಕ್ಸೈಡ್ಗೆ ಕೋಕ್ ಪಾಸ್ ಮಾಡಿದಾಗ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಜಿಂಕ್ ಫ್ರೀ ಆಯಿತು ಅಂತ ಓದ್ತೀರಾ. ಸೊ ಇಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಏನು ಮಾಡ್ತಿದೆ, ಬಿಟ್ಕೊಡ್ತಿದೆ. ಸೊ ಇದೇನಾಯಿತು, ಇರೋ ಆಕ್ಸಿಜನ್ನ ಬಿಟ್ಕೊಡ್ತಿದೆ. ಸೊ ಇದು ರೆಡ್ಯೂಸ್. ಕಾರ್ಬನ್ಗೆ ಏನಾಗ್ತಿದೆ, ಆಕ್ಸಿಜನ್ ಸಿಗ್ತಿದೆ. ಸೊ ಏನಾಯಿತು, ಆಕ್ಸಿಡೈಸ್ಡ್. ಸೊ ಎರಡೂ ಒಂದೇ ರಿಯಾಕ್ಷನಲ್ಲಾದರೆ ಅದಕ್ಕೆ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಸಿಂಪಲ್. ಅರ್ಥ ಆಯ್ತಾ? ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಸೊ ಸೊಲ್ಯೂಷನ್ ಇಲ್ಲಿದೆ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟು ಬ್ಯಾಲೆನ್ಸ್ ಮಾಡಬೇಕು. ಯಾಕೆ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಕಷ್ಟ, ಹಾಗೆ. ಸೊ ಕೆಮಿಕಲ್ ರಿಯಾಕ್ಷನಲ್ಲೂ ಬ್ಯಾಲೆನ್ಸ್ ಆಗಿರ್ಬೇಕು. ಬಿಕಾಸ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ನಿಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೋಲ್ಡ್ ಆಗಲ್ಲ. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಓನ್ಲಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ LHS ಅಲ್ಲಿ ಎಷ್ಟು ಆಟಮ್ಸ್ ಇರಬೇಕು, RHS ಅಲ್ಲೂ ಅಷ್ಟೇ ಆಟಮ್ಸ್ ಇರಬೇಕು. ಓಕೆ, ಸೊ ಬ್ಯಾಲೆನ್ಸ್ ಮಾಡೋ ರಿಯಾಕ್ಷನ್ಸು ಈ ಥರ ಕೊಟ್ಟರು. ಓಕೆ ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ಓಕೆ. ಯಾಕೆ ಸ್ವಲ್ಪ ಕಷ್ಟ ಅಂತಿದ್ದೀರಾ ಸರ್ ಅಂದರೆ, ಈ ಥರ ಮ್ಯಾಂಗನೀಸ್ ಆಕ್ಸೈಡ್. ಸೊ ಕೆಲವೊಂದು ನಿಮಗೆ ಅದಕ್ಕೆ ಹೇಳ್ತೀರ, ಟೆಕ್ಸ್ಟ್ ಬುಕ್ ಹಿಂದೆ ಏನೇನು ರಿಯಾಕ್ಷನ್ಸ್ ಇದೆ ಅದೆಲ್ಲದರದ್ದು ಕೆಮಿಕಲ್ ಫಾರ್ಮುಲಾಸ್ ಗೊತ್ತಿರಲೇಬೇಕು. ಮ್ಯಾಂಗನೀಸ್ ಆಕ್ಸೈಡ್ ಇದರದ್ದು ಕೆಮಿಕಲ್ ಫಾರ್ಮುಲಾ ಏನು ಗೊತ್ತಿರಬೇಕು. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಿಂಪಲ್, ಓಕೆ. ಮ್ಯಾಂಗನೀಸ್ ಕ್ಲೋರೈಡ್, ಸೊ ಅಗೇನ್ ಬಿಕಾಸ್ ಮ್ಯಾಂಗನೀಸ್ ಏನಿರುತ್ತೆ ಇದರದ್ದು ಆಕ್ಸಿಡೇಷನ್ ಸ್ಟೇಟ್ 2 ಇರ್ಬೋದು, ಅಥವಾ ಇನ್ನೊಂದು ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ 4 ಇರುತ್ತೆ. 2 ಇರುತ್ತೆ, ಕೆಲವೊಂದು 4 ಇರುತ್ತೆ. ಬಿಕಾಸ್ ಇದು ಮಧ್ಯದಲ್ಲಿ ಬರುತ್ತೆ ಪಿರಿಯೋಡಿಕ್ ಟೇಬಲಲ್ಲಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಇದೆ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಹೇಳ್ತಿರೋದು ಆ್ಯಕ್ಚುಲಿ ಪಿರಿಯೋಡಿಕ್ ಟೇಬಲ್ ಅಂತ ಇತ್ತು, ಅದು ಇದ್ದಿದ್ರೆ ನಿಮಗೆ ಕೆಲವೊಂದೆಲ್ಲ ಇನ್ನೂ ಈಸಿ ಆಗ್ತಿತ್ತು. ಏನಕ್ಕೆ ತೆಗೆದ್ರೆ ಗೊತ್ತಿಲ್ಲ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಓಕೆ. ಜಿಂಕ್ ಕಾರ್ಬೋನೇಟ್, ಓಕೆ. ZnCO3 ಬರೀತೀರಾ, ಜಿಂಕ್ ಆಕ್ಸೈಡ್, ಓಕೆ. ಕೆಲವೊಂದು ಓಕೆ, ಅದು ಹೇಳೋದಲ್ಲ. ಮ್ಯಾಂಗನೀಸ್ ಆಕ್ಸೈಡ್, MnO, MnO2, ಇಂಪಾರ್ಟೆಂಟ್. ಓಕೆ, ಇಲ್ಲಿ MnO2. ಸೊ ಅಂದರೆ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ ಏನು ಬಂತು, 2 ಅಲ್ಲ 4. ಸೊ ಇಲ್ಲಿ 4 ಬಂತು ಅಂದರೆ MnCl2 ಆಗೋಯ್ತು. ಸರ್ ಹೆಂಗೆ? ಇಲ್ಲಿ ನೋಡಿದ್ರೆ ಆಕ್ಸಿಡೇಷನ್ ಸ್ಟೇಟ್ 4 ಇದೆ, ಆವಾಗಲೇ ಆಕ್ಸಿಜನ್ 2 ಬಂತು. ಇಲ್ಲಿ ನೋಡಿದ್ರೆ ಇಲ್ಲಿ 4 ಇರೋದು 4 ಇದೆಯಾ, ಇಲ್ಲ 2. ಸೊ ಅದಕ್ಕೆ ಹೇಳ್ತಿರೋದು. ಸೊ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ರಿಯಾಕ್ಷನ್ ಏನಿದೆ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಇನ್ ಕೇಸ್ MnCl4 ಅಂತ ಬರೋದ್ರೆ ಬರೋದೆಲ್ಲ ಚೇಂಜೇ ಆಗೋಯ್ತು. ಆ್ಯಂಡ್ ಅಲ್ಲಿ ಎಕ್ಸಾಮಿನರ್ಗೆ ಏನು ಸೊಲ್ಯೂಷನ್ ಕೊಟ್ಟಿರ್ತಾರೆ ಅದಿರಲ್ಲ ನಂಬರ್ಸು, ಹೋಯ್ತಾ ಮಾರ್ಕ್ಸು. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ನೆಕ್ಸ್ಟು ಈ ಥರ ಕೊಟ್ಟರು ಇನ್ನೊಂದು ಸ್ವಲ್ಪ ತಲೆನೋವು. ಬಿಕಾಸ್ ವರ್ಡ್ ಸ್ಟೇಟ್ಮೆಂಟ್ ಇದೆ, ಅದನ್ನು ನೀವು ಫಸ್ಟು ಫಾರ್ಮುಲಾಸ್ ಅಂದರೆ ಕೆಮಿಕಲ್ ಫಾರ್ಮುಲಾಸ್ ಬರೀಬೇಕು. ನೆಕ್ಸ್ಟ್ ಅದನ್ನು ಆದಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ತಲೆನೋವು ಜಾಸ್ತಿ. ಅಮೋನಿಯಾ ಎಲ್ಲೋ ಕೇಳಿದ್ದೀನಿ. ಅಮೋನಿಯಾ ಇಂದ ಸ್ಟಾರ್ಟ್ ಆಗ್ತಿದೆ, AN ಅಲ್ರಪ್ಪ. ಅಮೋನಿಯಾ ಅದಕ್ಕೆ ಜನರಲ್ ನೇಮು. ಸೊ ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಸೊ ಅದು ಏನು ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟು ಸೋಡಿಯಂ ಆಕ್ಸೈಡ್, ಓಕೆ. ನೆಕ್ಸ್ಟು ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ. ಪೊಟ್ಯಾಷಿಯಮ್ ಮೆಟಲ್ ಪ್ರೊಡ್ಯೂಸಸ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್, ಓಕೆ. ಸೊ ಇದು ಆ್ಯಕ್ಚುಲಿ ಮೆಟಲ್ಸ್ ನಾನ್ ಮೆಟಲ್ಸಲ್ಲೂ ಓದ್ತೀರಾ. ಸೊ ಇದು ಓದ್ತೀರಾ, ತೊಂದರೆ ಇಲ್ಲ. ಬಟ್ ಫಸ್ಟ್ ಒನ್, ಅಮೋನಿಯಾ ಫಾರ್ಮ್ಸ್ ವೆನ್ ನೈಟ್ರೋಜನ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಗ್ಯಾಸ್, ಓಕೆ.
ಅಮೋನಿಯಾ ಫಾರ್ಮೇಷನ್ ಆಗ್ತಿದೆ ಯಾವಾಗ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್. ನೈಟ್ರೋಜನ್ ಅಂದರೆ ಏನಲ್ಲ N2, ಹೈಡ್ರೋಜನ್ ಅಂದರೆ H2, ಫಾರ್ಮಿಂಗ್ ಅಮೋನಿಯಾ. ಸೊ ಅದಕ್ಕೆ ಕ್ವಶನ್ನ ರಿಯಾಕ್ಷನ್ ಕ್ಲೀನಾಗಿ ಓದ್ರಿ. ಸೊ ಅಮೋನಿಯಾ ಫಾರ್ಮೇಷನ್ ಆಗ್ತಿದೆ ಯಾವಾಗ ನೈಟ್ರೋಜನ್ನು ಹೈಡ್ರೋಜನ್ ರಿಯಾಕ್ಟ್ ಆದಾಗ. ಸೊ ಅಮೋನಿಯಾ ಫಾರ್ಮುಲಾ ಏನಾಯಿತು, ಅದಕ್ಕೆ ಟೆಕ್ಸ್ಟ್ ಬುಕ್ಕಿಂದ ಏನೇನಿದೆ ಎಲ್ಲ ಗೊತ್ತಿರಲಿ. ಸೊ NH3. ಓಕೆ, ನೆಕ್ಸ್ಟು ಇದು ಕೊಟ್ಟರೆ ವೆರಿ ಈಸಿ, ಬಿಕಾಸ್ ಎಲ್ಲ ಕೊಟ್ಟಿದ್ದಾರೆ. ನಂಬರ್ಸ್ ಒಂದು ಬ್ಯಾಲೆನ್ಸ್ ಆಗಬೇಕು. ದ ಮೋಸ್ಟ್ ಈಸಿಯೆಸ್ಟ್. ಸೊ ಅದಕ್ಕೆ ನಾನು ನಿಮಗೆ 3 ಟೈಪ್ಸು ತೋರಿಸಿದ್ದೀನಿ, ಯಾವ್ಯಾವ ಥರನೂ ಕೇಳಬಹುದು ಅಂತ. ಓಕೆ, ಇದಂತೂ ಕೊಟ್ಟರೆ ಮಿಸ್ಟೇಕ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಫೈನ್. ಓಕೆ, ಇನ್ನೂ ಒಂದು ಸ್ವಲ್ಪ ಆ್ಯಂಡ್ ಇದಂತೂ ವರ್ಸ್ಟ್ ಅಂದ್ಕೊಳ್ಳಿ, ಬಿಕಾಸ್ ಕಾಪರ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಕಾಪರ್ ರಿಯಾಕ್ಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ವೇರ್ ಈಸ್ ದ ಪ್ರಾಡಕ್ಟ್? ಎಂಡ್ ಪ್ರಾಡಕ್ಟ್ ಎಲ್ಲಿ? ಎಂಡ್ ಪ್ರಾಡಕ್ಟ್ ಕೊಟ್ಟಿಲ್ಲ, ನಾವು ಬರೀಬೇಕು. ಸೊ ಅದಕ್ಕೆ ವರ್ಸ್ಟ್. ಸೊ ನಿಮಗೆ ಪ್ರಾಡಕ್ಟ್ ಬರೋದು ಬ್ಯಾಲೆನ್ಸ್ ಮಾಡಬೇಕು. ಸೊ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಪೊಟ್ಯಾಷಿಯಮ್ ಬ್ರೋಮೈಡ್. ಓಕೆ, ಆ್ಯಡ್ ಮಾಡಿದೆ, ಮುಂದೇನು ಬೇಕಲ್ಲ, ಈ ರಿಯಾಕ್ಷನ್ನ ಫುಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಇದು ವರ್ಸ್ಟ್. ಸೊ ದೇವರಲ್ಲಿ ಕೇಳ್ಕೊಡ್ರಿ ಈ ಥರ ಕೊಡೋದು ಬೇಡ ಅಂತ. ಓಕೆ, ಸೊ ಫಸ್ಟ್ ಬರೋದು ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಇದು ಓಕೆ, ಬಿಕಾಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಹೈಡ್ರೋಜನ್ ಕ್ಲೋರಿನ್. ಓಕೆ, ಇದರಿಂದ ನೋಡೋದಲ್ಲ. ಸೊ ಎಕ್ಸ್ಟ್ರಾ ಎಕ್ಸಾಂಪಲ್ಸು ಚೆಕ್ ಮಾಡ್ಕೊಳ್ರಿ. ಓಕೆ, ಸೊ ಯಾವ್ದು ಬೇಕು ನಿಲ್ಲಿಸ್ರಿ, ನೋಡ್ರಿ. ಸೊ ರೆಡಾಕ್ಸ್ ರಿಯಾಕ್ಷನ್ಸು, ಸೊ ಇದು ಒಂದು ಕಾಮನ್ ಎಕ್ಸಾಂಪಲ್ಸು ನೋಡ್ರಿ. ಸೊ ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ಅಂದರೆ ಏನು? ಎಂಡೋ ತೊಗೊಳೋದು, ಎಕ್ಸೋ ಬಿಡೋದು. ಓಕೆನಾ? ಕೆಮಿಕಲ್ ಈಕ್ವೇಷನ್. ಓಕೆ, ಇದು ಆ್ಯಂಡ್ ಅಗೇನ್ ಇದನ್ನೇ 1 ಮಾರ್ಕ್ಸ್ ಅಂತ ಕೇಳ್ಬೋದು. ಸೊ ಬ್ಯಾಲೆನ್ಸಿಂಗೆ, ಬಟ್ ಈ ಥರನೂ ಕೇಳೋ ಚಾನ್ಸಸ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ ಇದು. ರೆಡಾಕ್ಸ್ ರಿಯಾಕ್ಷನ್ಸ್ ನೋಡಿದ್ದೀವಿ, ಮತ್ತೆ ಯಾಕೆ ಬಂತು? ಹಾಂ, ಸೊ ಐರನ್ ನೇಲ್ ಕಾಪರ್ ಸೊಲ್ಯೂಷನಲ್ಲಿ ಇಮರ್ಸ್ ಮಾಡಿದಾಗ ಯಾವ ಕೆಮಿಕಲ್ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್. ಬಿಕಾಸ್ ಐರನ್ ಏನಾಗ್ತಿದೆ, ಒಳ್ಳೆಯದಲ್ಲ. ಸೊ ಐರನ್ನು ಕಾಪರ್ನ ತೆಗೆದೋಣ, ನೀನು ಸೈಡಿಗೆ ಬಾ ಅಂತ ಕಳಿಸಿ. ಸೊ ಕಾಪರ್ ಜಾಗದಲ್ಲಿ ಐರನ್ ಬರ್ತಿದೆ, ಕಾಪರ್ ಬಾಯ್ ಹೇಳು ಮನೆಗೆ ಹೋಗ್ತಿದೆ. ಹೆಂಗೆ ಈಗ ನಾವು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಮನೆಗೆ ಹೋಗ್ತೀವೋ ಹಂಗೆ. ಕೆಮಿಕಲ್ ಫಾರ್ಮುಲಾ ಬರೋದು, ಇಕ್ವೇಷನ್ ಬರೋದು, ಆಮೇಲೆ ಬರಿಬೇಕು. ಓಕೆ, ಈ ಥರ ಬರೆದ್ರಿ ಅಂದರೆ ಒಂದೊಂದ್ಸಲ ಈಸಿ ಆಗಬಹುದು. ಇಲ್ಲ ಸರ್ ನಾನು ಡೈರೆಕ್ಟಾಗಿ ಬರಿತೀನಿ ಅಂದರೆ ಬರಿಬೋದು. ಓಕೆ, ನೆಕ್ಸ್ಟು ಹಾಂ, ಅಗೇನ್ ಹಿಂದೆ ಕ್ವಶನ್ ಕೊಟ್ಟಿದ್ರಲ್ಲ ಅದೇ ಥರ ಕ್ವಶನ್ ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದು, ಬಟ್ ಆನ್ಸರ್ ಏನಿರುತ್ತೆ ಒಂದೇ ಇರುತ್ತೆ. ಸೊ ಇಲ್ಲ ಏನೋ ಹೈಡ್ರೋಜನ್ಗೆ ಆಕ್ಸಿಜನ್ ಸಿಗ್ತಿದೆ, ಆಕ್ಸಿಡೈಸ್ ಆಗ್ತಿದೆ. ಇರೋ ಕಾಪರ್ ಆಕ್ಸೈಡಲ್ಲಿ ಆಕ್ಸಿಜನ್ನ ಕಳ್ಕೊತಿದೆ, ರಿಡ್ಯೂಸ್ ಆಗ್ತಿದೆ. ಓಕೆ, ಸೊ ಅಷ್ಟೇ, 2 ಚಾಪ್ಟ್ರು ಮುಗೀತು. ಮತ್ತೇನಾದರೂ ಬೇಕು ಅಂದರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಇದು ಬಿಟ್ಟು ಮತ್ತೇನಾದರೂ ಬೇರೇನೂ ಬೇಕು ಅಂದರೂ ಹೇಳ್ರಿ. ಸೊ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಓಕೆನಾ? ಸೊ ಅಟ್ ಲಾಸ್ಟ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೇನಾದರೂ ಬೇಕು ಅಂದರೂ ಹೇಳ್ರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.